ನಮ್ಮ ಜೊತೆಗೆ ಮೊದಲೇದಾಗಿ ಡಾಕ್ಟರ್ ಚೀನಾ ರಾಮು ಅವರಿದ್ದಾರೆ. ಇವರು ಬಿಜೆಪಿ ಎಸ್ಸಿ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮ್ಮ ಜೊತೆಗೆ ತಾಯಪ್ಪ ಪವಾರ್ ಇದ್ದಾರೆ, ಕಾಂಗ್ರೆಸ್ ವಕ್ತಾರ. ಹಿರಿಯರು ಪತ್ರಕರ್ತರು ಅಂತ ನಾವು ಬಹಳ ಗೌರವದಿಂದ ಹೇಳ್ತೀವಿ. ಆದ್ರೆ ಒಂದ್ ವಿಷಯ ಅವ್ರು ನೆನಪಿಟ್ಕೋಬೇಕು, ಮಾನ ಮರ್ಯಾದೆ ಇಲ್ದವರು ಟೀಕೆ ಮಾಡ್ತಾರೆ ಅಂತ. ನಿಮ್ಮನ್ನ ಯಾರು ಹೇಳಿದ್ರೆ ಮುಖ್ಯಮಂತ್ರಿ ಆಗೋಗಿ ಹತ್ಕೊಂಡು ಕೂತ್ಕೊಳ್ಳಿ ಅಂತ. ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಹೇಳಿದ್ರೆ ನಾನೇನಾದ್ರೂ ಸರಿ ಸೋತ್ ಬಿಟ್ರೆ ನನಗಿದೆ ಅಧಿಕಾರ ಬರದೆ ಹೋದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಚುನಾವಣಾ ಪೂರ್ವದಲ್ಲೇ ಹೇಳಿದ್ರು. ಚುನಾವಣಾ ಪೂರ್ವದಲ್ಲಿ ಹೇಳಿದಂತ ಮಾತನ್ನ ನಾವು ಟೀಕೆ ಮಾಡಿದ್ರೆ ಮಾನ ಮರ್ಯಾದೆ ಇಲ್ದವರು ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನ ಹಿರಿಯರಾಗಿ ನೀವು ಹೇಳ್ಬೋದು. ಈ ಮಾತು ನಾನು ಈ ಮಾತು ಹೇಳ್ಬಾರ್ದು. ಟೀಕೆ ಬರಕ್ಕೆ ಇದ್ದೀವಿ ಬಿಜೆಪಿ ಪ್ರಶ್ನೆ ಮಾತಾಡ್ಬಾರ್ದು. ಇದೇ ನಮ್ಮ ಜಮೀರ್ ಹೇಳ್ತಾ ಇದ್ರು, ಇಲ್ಲ ಕುಮಾರಸ್ವಾಮಿ ವೀಕ್ಷಿಸ್ಕೊಂಡಿರ್ತಾರೆ ಹೇಳ್ತಾರೆ ಅಂತ. ವೀಕ್ಷಿಸ್ಕೊಂಡು ಅಂತ ಹೇಳಿದ್ರು ಅವ್ರದೇ ಪಕ್ಷದ ಪ್ರಶ್ನೆ ಮಾತನ್ನ ಹೇಳ್ಬಾರ್ದು. ಮುಖ್ಯ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಸಮಸ್ಯೆ 6 ಕೋಟಿ ಜನರ ಬಗ್ಗೆ ಇದ್ದಂತ ಒಂದು ಅಭಿಮಾನ ಇಟ್ಕೊಂಡು ಕೆಲಸ ಮಾಡಂತ ಒಬ್ಬ ನಾಯಕರಾಗಿ ನೀವು ಏನ್ ಮಾಡ್ಬೇಕಾಗಿದೆ, ಇವತ್ತು ಜನಕ್ಕೆ ಏನ್ ಸಮಸ್ಯೆಗಳಿದೆ, ಯಾವ ರೀತಿ ಸಮಸ್ಯೆಗಳು ಎದುರಿಸಬೇಕಾಗಿದೆ, ಆ ಸಮಸ್ಯೆಗಳ ಬಗ್ಗೆ ಏನ್ ಮಾಡ್ಬೇಕು ಅನ್ನೋ ಕಥೆ ಹೇಳ್ಬೇಕು. ವಿಷಕಂಠ ನಾನು ವಿಷ ಕುಡಿತಾ ಇದ್ದೀನಿ, ಹಾಗೆ ಕಾಂಗ್ರೆಸ್ ವಿಷ ಕುಡಿಸ್ತಾ ಇದಾರ ನಿಮ್ಗೆ. ಅದು ಬಿಜೆಪಿ ನಾವು ಟೀಕೆ ಮಾಡಾಕಿದ್ದೀವಿ, ಟೀಕೆ ಮಾಡ್ತೀವಿ ನಾವು. ನೀವು ವಿಷಯ ಯಾಕೆ ಕುಡಿತೀರಾ? ವಿಷಯ ಯಾಕೆ ನಾನು ಮಾತನ್ನ ವಾಪಸ್ ತಗೋಬೇಕು. ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ರಾಜ್ಯದ ಜನರ ಕಣ್ಣೀರನ್ನು ಒರೆಸಬೇಕೇನ, ನಾನ್ ಕಣ್ಣೀರು ಸುರಿಸ್ಕೊಂಡು ಕೂತ್ಕೊಳ್ಳೋದಲ್ಲ. ಕಣ್ಣೀರು ಸುರಿಸೋದು ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು. ಇದು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಬೇಡಿ ನೀವು. ರೂಲ್ಸ್ 2. ಹಾಗಾಗಿ ಇವತ್ತು ಜನರ ಸಮಸ್ಯೆಗಳನ್ನ ಬಗೆಹರಿಸಿ. ಬಡ ಜನ ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇದೇ ರಾಮನಗರದಲ್ಲಿ ಇವತ್ತು 5 ಲಕ್ಷ ಲೋನ್ ತಗೊಂಡು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಗಮನ ಹರಿಸಿದೀವಿ. ರೂಲ್ಸ್ ಅದನ್ನೆಲ್ಲ ಬಿಟ್ಟು ನೀವೇ ಹೇಳ್ತಾ ಕೂತ್ಕೊಂಡ್ರೆ ಜನಸಾಮಾನ್ಯರಿಗೆ ಯಾರು ಅವಕಾಶ ಕೊಡ್ತಾರೆ? ಜನ ನೋಡ್ತಾ ಇದ್ದಾರೆ ನಿಮ್ಮನ್ನ. ಸ್ವಲ್ಪ ಮಾತಾಡೋದು ಬಿಡಿ, ಮಾತಾಡ್ತೀನಿ. ಮರ್ಯಾದೆ ಅನ್ನೋ ಪ್ರಶ್ನೆ ಪಡಿಸ್ತೀರಲ್ಲ, ಅದು ತಪ್ಪು. ನಿಮ್ಮ ಅನಿಸಿಕೆಗಳು ಹೇಳಿ, ನಾವು ನಿಮಗೆ ಅಡ್ಡ ಬರೋದಿಲ್ಲ. ನಾವು ನಮ್ಗೆ ಜೈನರು ಬೇಕು, ಕ್ರಿಶ್ಚಿಯನ್ಸ್ ಬೇಕು ಹೇಳಿ ರಾಮು ಅವರೇ. ನಾವು ನಿಮ್ಮನ್ನು ಬರೀ ಹಿಂದೂ ಅಂತ ಹೇಳಿ ಮೈನಾರಿಟಿ ಮತ್ತೆ ಹಿಂದೂಗಳ ಮಧ್ಯೆ ಹೌದ್ರಿ, ಸಂವಿಧಾನದಲ್ಲಿ ಹೇಳಿದೆ. ಸಂವಿಧಾನದಲ್ಲಿ ಸೆಕ್ಯುಲರಿಸಂ ಅನ್ನೋ ಪದ ಇದೆ, ಅದನ್ನು ಓದ್ಕೊಳ್ಳಿ ಸರಿಯಾಗಿ. ಗೊತ್ತಿದೆ ಸೆಕ್ಯುಲರಿಸಂ, ತಿಳ್ಕೊಳ್ಳಿ. ನಾವು ಅವ್ರನ್ನೇ ವಿರೋಧ ಮಾಡೋರು ನೀವು, ಅವ್ರನ್ನೇ ವಿರೋಧ ಮಾಡೋರು ನೀವು. ಮೈನಾರಿಟಿ ವಿರೋಧ ಮಾಡೋರು ನೀವು. ಮೈನಾರಿಟಿಗೆ ಮತ್ತು ಮೆಜಾರಿಟಿಗೆ ಆ ಕೆಲಸ ಆಗ್ತಾ ಇರೋದು. ಯಾವಾಗ ನಿಮ್ಮ ಅಧಿಕಾರ ಬರುತ್ತೆ ಅವಾಗ ಆಗ್ತಿರೋದು. ಏನ್ ಬೇಕಾದ್ರು ಜನಕ್ಕೆ ಗೊತ್ತಿದೆ, ಗಮನಿಸ್ತಾರೆ. ಜನ ಏನ್ ಕಾಡ್ರಿಲ್ಲ. ನಾವು ಯಾರು ನೀವು ಮೀಸಲಾತಿಯನ್ನೇ ಯಾರು ಬಡತನ ಆಧಾರದ ಮೇಲೆ ಅದಕ್ಕೆ ಏನು ಸಂವಿಧಾನಬದ್ಧವಾಗಿ ಯಾರ್ಯಾರಿಗೆ ಕೊಡಬೇಕು? 6 ಜಾತಿ ಇತ್ತು, ಯಾರು ಬಡವರಿಗೆ ಮೀಸಲಾತಿ ಕೊಡಬಾರ್ದು. ನಿಮ್ಮ ಪ್ರಕಾರ ನೀವು ವಿಷಾಂತರ ಮಾಡಬೇಡಿ. ಇವತ್ತು ಬಂದಿರೋದು ಕಣ್ಣೀರಿನ ಬಗ್ಗೆ. ನೀವು ಕೋಮುವಾದಿ ಒಂದು ಕಣ್ಣೀರು ಹಾಕಿದ್ರೆ ನಿಮ್ ಪ್ರಧಾನಿಗಳು ಕಣ್ಣೀರು ಹಾಕ್ಲಿಲ್ವಾ? ನೀವು ರಾಜೀನಾಮೆ ಕೊಟ್ರೆ ಅವಾಗ ಕಂಡ್ರ ಯಾಕೆ ನಮ್ಮ ಸನ್ನಿವೇಶನೂ ಬೇರೆ ಇದೆ, ನಮ್ದು ಸನ್ನಿವೇಶ ಬೇರೆ ಇದೆ. ನಾವು ಬೇಸರ ಜಂಬ ಅಂತ ಹೇಳಿ 16 ಷರತ್ತು ಹಾಕಿದ್ರೆ ಕಣ್ಣೀರು ಹಾಕಿ ಏನ್ ಮಾಡ್ತಾರೆ? ಯಾರು ಷರತ್ತು ಹಾಕಿದ್ದಾರೆ? ನೀವು ಷರತ್ತು ಹಾಕಿಲ್ಲ. ನೀವೇನ್ ಮಾಡ್ಕೊಂಡ್ರಿ? ಜಮ್ಮು ಕಾಶ್ಮೀರ ಟಿಡಿಪಿ ಜೊತೆ ನೀವೇನ್ ಮಾಡ್ಕೊಂಡ್ರಿ? ನೀವೇನ್ ಮಾಡ್ಕೊಂಡಿದ್ರಿ? ನಿಮ್ದು PR
ಮ್ಯಾನ್ಮಾರ್ದು, ಜಮ್ಮು ಕಾಶ್ಮೀರದು, ಇನ್ನಿತರ ದೇಶಗಳಲ್ಲಿ ಕೋalition ನೀವ್ ಹೆಂಗ್ ನೋಡ್ಕೊಂಡ್ರಿ ಹೇಳ್ರಿ. ಇಲ್ಲಿ ನಿಮ್ ಮುಸ್ಲಿಂ ಬೇಕಾಗಿಲ್ಲ, ಅಧಿಕಾರಕ್ಕಾಗಿಲ್ಲ. ಅವ್ರಿಗೆ ಬೇಸರದ ಗಮನ ಅಂತ ಹೇಳಿ ಷರತ್ತುಗಳ ಮೇಲೆ ಷರತ್ತುಗಳು ಆಗ್ತಾ ಇದ್ರೆ ಇನ್ನೇನ್ ಮಾಡ್ತಾರೆ? ಷರತ್ತು ಹಾಕಿಲ್ಲ. ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯನವರು ಆಡಳಿತವನ್ನ ಕೊಡಿ, ಪತ್ರ ಬರೆಯೋದು ಪತ್ರ ನಿಮಗೆ ಹೇಳ್ಬಿಟ್ಟು ಪತ್ರ ಬರೀಬೇಕು. ಏನ್ ಪತ್ರ ಬರೀ ನಾನು ಕೂಡ ಹೇಳಿ. ಪ್ರತಿಯೊಬ್ಬ ಪ್ರಜೆಯ ಸ್ವತಂತ್ರ ಅಧಿಕಾರ, ಪ್ರತಿಯೊಬ್ಬರು ಕೂಡ ಆಡಳಿತಕ್ಕೆ ಸಂಬಂಧಪಟ್ಟ ತನ್ನ ಅಭಿಪ್ರಾಯಕ್ಕೆ ತಕ್ಕಂಗೆ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೀಬಹುದು. ಅವ್ರು ಅದನ್ನ ಎಕ್ಸೆಪ್ಟ್ ಮಾಡ್ತಾರೋ ಬೆಳಿಬಾರ್ದು. ಹೌದು, ಅದನ್ನ ಬಿಜೆಪಿ ಅವರು ಕೇಳ್ಕೊಂಡು ಅವ್ರೇನೋ ಟೀಕೆ ಮಾಡ್ತಾರೋ ನಾವು ಪತ್ರ ಬರೆಯೋದು ಬಿಡೋದಿಲ್ಲ. ಇನ್ನೊಂದು ಅವತ್ತು ಗುಪ್ತಾ ಸರ್ ಮಾತಾಡಿ, ನೀವೇ ಮಾತಾಡೋಣ, ನನ್ಗೂ ಬಿಡಿ. ಓಕೆ, ಮಾತಾಡೋದ್ರಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡು ಹೇಳಿ ನಿಮ್ದಾದ್ಮೇಲೆ ನಮ್ಮ ಅವರು ಪ್ರಣಾಳಿಕೆ ಮಾಡಿದ್ರು. ನಾವು ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಜನರಿಗೆ ಬ್ಲಾಕ್ ಮೇಲ್ ಮಾಡಿದ್ರು. ಜನರು ಓಟ್ ಹಾಕ್ಲಿಲ್ಲ. ಅಯ್ಯೋ ನಾನೇನ್ ಮಾಡ್ಲಿ, ಧರ್ಮಸ್ಥಳ ಕೂತ್ಕೊಂಡು ಪೂರ್ಣ ನೀವು ಅಧಿಕಾರ ಕೊಡ್ಲಿಲ್ಲ, ನಾನೇನು ಮಾಡಕ್ಕಾಗಲ್ಲ ಅಂತ ಒಂದ್ ಕಡೆ ಅಂದ್ರು. ಅದಾದ್ಮೇಲೆ ಜನ ರಿವರ್ಸ್ ಬೀಳ್ತಾ ಇದ್ದಾಗೇನೆ ಇಲ್ಲ ನಾನು ಮನ್ನಾ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ, ಆದ್ರೆ ನಾನು ನನ್ನ ಕೈ ಅಧಿಕಾರ ಇಲ್ಲ, ನಾನು ಆ ಸಮಯದ ಕೂಸಾಗಿದ್ದೀನಿ, ನನಗೆ ಅವಕಾಶ ಕೊಡ್ಬೇಕಾಗಿತ್ತು, ಜನ ಓಟ್ ಹಾಕ್ಲಿಲ್ಲ ಅಂತ ಅದೊಂದು ಮಾತಾಡಿದ್ರು. ಕೊನೆಗೆ ಏನೇನು ಹೇಳಿ ಕೊನೆಗೆ ಒಂದು ಮೀಟಿಂಗ್ ರೈತರನ್ನೆಲ್ಲ ಕರೆದು ಸಭೆ ಕರೆದು ಏನ್ ಹೇಳಿದ್ರು, ನಾನು 15 ದಿನದಲ್ಲಿ ಋಣಮುಕ್ತ ಪತ್ರಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೇನೆ ಅನ್ನೋ ಮಾತು ಅಲ್ಲಿ ವಾಗ್ದಾನ ಕೊಟ್ಬಿಟ್ರು. ಅಲ್ಲಿ ವಚನ ಕೊಟ್ರು, ಅಲ್ಲಿ ವಚನ ಭ್ರಷ್ಟರು ಆದ್ರು ಅಲ್ಲಿ ಕೊಟ್ಟು. ಅದಾದ್ಮೇಲೆ ಇಲ್ಲ ನಾನು ಬಜೆಟ್ ಅಲ್ಲೇ ತೀರ್ಮಾನ ತಗೊಳ್ತೀನಿ, ವೆಯ್ಟ್ ಮಾಡಿ ನೋಡಿ. ಇವತ್ತು 33,000 ಕೋಟಿ ಮನ್ನಾ ಮಾಡಿದೆ ಅಂತ ಹೇಳಿದ್ರೆ ಎಲ್ಲಿಂದ ದುಡ್ಡು, ಯಾರ್ ದುಡ್ಡು, ಯಾರಿಗೆ ಮನ್ನಾ ಮಾಡಿದೀರಾ, ಎಲ್ಲೆಲ್ಲಿ ಬಂದಿದ್ದೀರಾ ದುಡ್ಡು, ಯಾವ ರೀತಿ ನೀವು ಬ್ಯಾಂಕ್ಗೆ ನೀವು ಸರಿದೂಗಿಸ್ತಾ ಇದ್ರಿ ಅಂತಕ್ಕಂಥ ಒಂದು ಕ್ಲಾರಿಫಿಕೇಶನ್ ಕೊಡಕ್ ಆಗ್ಲಿಲ್ಲ ಇವರು. ಏನು ಯಾವ ರೀತಿ ಇವರು ಸಾಲ ಮನ್ನಾ ಮಾಡಿದಾರೆ ಅಂತ ಜನಕ್ಕೆ ಉತ್ತರ ಕೊಡ್ತಾರೆ? ಜನರಿಗೆ ಎಷ್ಟು ದಿನ ಅಂತ ಕಣ್ಣಲ್ಲಿ ಅವ್ರಿಗೆ ನೀವು ಎಣ್ಣೆ ಬಿಡ್ತಾ ಇದ್ದೀರಾ, ಅವ್ರ ಕಣ್ಣು ಮಂಗಾಗ್ಲಿ ಅಂತನಾ? ಇಲ್ಲ, ಸಾಧ್ಯ ಇಲ್ಲ. ಜನ ನೋಡ್ತಾ ಇದ್ದಾರೆ, ನಾವು ಸುಮ್ನೆ ಕಾಯ್ತಾ ಇದ್ದೀವಿ. ನಿಮ್ಗೆ JDS ಅವರು, ಕಾಂಗ್ರೆಸ್ ಅವರು ಯಾವ ರೀತಿ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ ರೀತಿ ನಿಮ್ಮ ಸಾಲಗಳನ್ನ ಲೆಕ್ಕಾಚಾರ ತಪ್ತಾ ಇದ್ದೀರಾ, ಯಾವ ರೀತಿ ನೀವು ಜನರಿಗೆ ವಚನಗಳನ್ನ ಭ್ರಷ್ಟತೆ ಮಾಡ್ತಾ ಇದ್ದೀರಿ. ನಾವು ಮಾತಾಡಿದ್ರೆ ಇಲ್ಲ ಬಿಜೆಪಿ ಅವರು ಸರ್ಕಾರ ಬಿಡಿಸೋ ಕಾಯ್ತಾ ಇದ್ದಾರೆ. ನಾವ್ಯಾಕೆ ಕಾಯೋಣ? ನಿಮ್ಮಲ್ಲೇ ಹೇಳ್ತಾರೆ. ಇದೇ ನಮ್ಮ ಜಮೀರ್ ಅವ್ರು ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅಳ್ಬೇಕಾದ್ರೆ ವಿಕ್ಸ್ ಜೊತೆಲಿ ಇಟ್ಕೊಂಡಿರ್ತಾರೆ, ವಿಕ್ಸ್ ಹಚ್ಕೊಂಡು ಹತ್ಕೊಡ್ತಾರೆ. ಅದನ್ನ ನಾವು ಕೇಳಿಲ್ವಾ, ನೋಡಿಲ್ವಾ? ಇದು ನೀವು ಹಳ್ಳೋ ಪಾಲಿಟಿಕ್ಸ್ ಏನಂತಂದ್ರೆ ಇದು ಜನರಿಗೆ ಅನುಕಂಪ ತಗೊಳ್ಬೇಕು. ಎಲ್ಲೋ ಒಂದ್ ಕಡೆ ಅವ್ರನ್ನ ಹಳ್ಳೋ ಪಾಲಿಟಿಕ್ಸ್ ಅಂದ್ರು, ಅದನ್ನ ಮಾಡೋದ ಕೆಲಸ ನಿಮ್ಮ ಹೌದು. ಅನುಕಂಪದ ಪಾಲಿಟಿಕ್ಸ್ ಮಾಡೋದಕ್ಕೆ ಹೊರಟರು. ಹಾಗಾಗಿ ಜನ ಹಳ್ಳೋ ಪಾಲಿಟಿಕ್ಸ್ ಅನುಕಂಪ ಪಾಲಿಟಿಕ್ಸ್ ಅದು. ಅಳ್ಳೋದು ಯಾರಾದ್ರೂ ಅಳ್ಳೋದ್ರನ್ನ ಅವ್ರ ಪಕ್ಷದ ಒಬ್ಬ ಮಂತ್ರಿ ಆಗಿರೋರು ಹೇಳಿದ್ರು ಹಿಂದೆ, ವಿಕ್ಸ್ ಇಟ್ಕೊಂಡಿದ್ದಾರೆ, ನೋಡ್ತಾ ಇದ್ದೆ, ನಾನು ಇಬ್ರು ಜೊತೆಲಿ ಇರ್ತಾ ಇದ್ವಿ, ವಿಕ್ಸ್ ಇಟ್ಕೊಂಡು ಕಣ್ಣಿಗೆ ಇಟ್ಕೊಂಡ್ಬಿಟ್ಟು ಹತ್ಕೊಂಡ್ಬಿಡೋರು ಅಂತ ಇದೇ ಜಮೀರ್ ಅಹಮದ್ ಅವರು ಹೇಳ್ತಾರೆ. ಇದನ್ನೆಲ್ಲ ನಾವು ಕಂಡಿದ್ದೇವೆ. ಇವರೆಲ್ಲ ಒಂದ್ ಕಡೆ ರೈತರ ಬಗ್ಗೆ ಒಂದು ಬೋರ್ಡ್ ತೋರಿಸಿ, ನೀವು ನಮ್ಮ ಮುಖ್ಯಮಂತ್ರಿ ಅಲ್ಲ ಅನ್ನುವಂತ ಒಂದು ಬೋರ್ಡ್ 60 ವರ್ಷಗಳ ಕಾಲ ಈ ದೇಶವನ್ನ ಹಾಳು ಮಾಡಿ 60 ವರ್ಷಗಳ ಕಾಲ ದೇಶ ಹಾಳು ಮಾಡಿದ್ರಿ. ಜೋರಾಗಿ ಕಿರ್ಚೋದ್ರಿಂದ ದೇಶ ಪ್ರಶ್ನೆ ಕೇಳೋದು ನಿಮ್ ಪ್ರಧಾನಿ ನಾವು 60 ವರ್ಷ ಏನು ಮಾಡಿದ್ದಿಲ್ಲ ಅಂದ್ರೆ ಈ ಸ್ಟುಡಿಯೋ 60 ವರ್ಷ ಸ್ವತಂತ್ರ ಮುಟ್ಟದೆ ಮಾತ್ರ ಸ್ಟುಡಿಯೋದಲ್ಲಿ ಟಚ್ಚಾಗೋದ್ ಕಾಮ. ಇಲ್ಲಿ ನಾವು ಪೊಲಿಟಿಕಲಿ ಜಗಳ ಮಾಡ್ತಾ ಇಲ್ಲ, ಸಮಾಧಾನ ಹೇಳಿ ರಾಮು ಅವರೇ. ಊಟೋದ್ಗಿಟ್ಟು ನೀವು ಟಚ್ಚಾಗ ನಮಗೂ ಕೂಡ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ನಾವು 995 ಕೋಟಿಗಳನ್ನ 45 ಕೋಟಿಗಳನ್ನ SCP ಹಣ ತಗೊಂಡು ಬಳಸಿಕೆ ಮಾಡಿದ್ದಾರೆ. SCP ಸ್ಕೀಮ್ ಅಂದ್ರೆ ಏನ್ ಅರ್ಥ? ಅದು ವಿಶೇಷ ಘಟಕ ಯೋಜನೆ ಸ್ವತಂತ್ರ ಬಂದಾಗ 60 ವರ್ಷ ಏನ್ ಮಾಡ್ತೀವಿ ವಿಷಯಾಂತರ ಆದ್ರೂ ಕೂಡ 20 ತಿಂಗಳು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋ ರೀತಿ ಹೇಗೆ ಅಂತ ಕಲ್ಸಿಕೊಟ್ಟಿದ್ದು ನಮ್ಮ ಯಡಿಯೂರಪ್ಪನವರು. ಹಾಗಾಗಿ 20 ತಿಂಗಳನ್ನ ಹೇಳ್ಕೊಟ್ಟಂತ ವಿದ್ಯೆನ ಕಲ್ತು ಎಲ್ಲೋ ನಾನು ಮತ್ತೆ ತಿರುಗಿ ಬಿಜೆಪಿ ಕಡೆ ಹೊಟ್ಟೋಗ್ತಾರೆ ಕುಮಾರಸ್ವಾಮಿ ಅಂತ ಹೇಳಿ ಮನೆ ಬಾಗಿಲಲ್ಲಿ ಕಾಯ್ಕೊಂಡು ಪ್ರಧಾನಿಗಳಾದಂತ ಇರೋ ಸತ್ಯ ಹೇಳಿದ್ರೆ ನಾವು ನಡಕ್ಕೆ ಇಂಟರ್ಫಿಯರ್ ಆಗವ್ರೆ. ನಿತ್ಯ ಅನ್ನೋದನ್ನ ಹೇಳ್ತೀನಿ, ನೀವು ಮಾತಾಡಿ ಹೇಳಿ. ನಿತ್ಯ ಅನ್ನೋದು ಹೇಳ್ತೀನಿ ಹೇಳಿ, ನೀವು ಮಾತಾಡಿ ಹೇಳಿ. ಭಾರತೀಯ ಜನತಾ ಪಕ್ಷ ಅದನ್ನ ಹೇಳ್ತೀನಿ ಹೇಳಿದ್ರು.
ನನ್ನ ಮಗ ಏನಾದ್ರೂ ಬಿಜೆಪಿ ಜೊತೆಲಿ ಅಧಿಕಾರ ಮಾಡ್ಕೊಂಡ್ರೆ ನನ್ನ ಸಮಾಧಿ ಮೇಲೆ ಮಾಡ್ಕೊಳ್ಳಿ ಅಂತ ಅವತ್ತು ಹೇಳಿದ್ದು ಇದೇ ದೇವೇಗೌಡರು ಇನ್ನೂ ಬದುಕಿದ್ದಾರೆ. ನನ್ನ ಸಮಾಧಿ ಮೇಲೆ ಅಧಿಕಾರ ತಗೊಳ್ಳಿ ಅಂತ ಹೇಳ್ತಂತವ್ರು. ಆದ್ರೆ ಒಂದು ವಿಷಯ ಅಂತ ಹೇಳ್ತೀನಿ, ಇವತ್ತು ಮುಖ್ಯಮಂತ್ರಿಗಳು ಒಳ್ಳೆ ಮುಖ್ಯಮಂತ್ರಿಗಳು ರಾಜ್ಯದ ಬಗ್ಗೆ ಕನಸು ಕಂಡಂತ ಕನಸುಗಾರನೇ. ಆದ್ರೆ ಕಾಂಗ್ರೆಸ್ ಅವರಿಗೆ ಅಧಿಕಾರ ಮಾಡೋದು ಬಿಡ್ತಾ ಇಲ್ಲ. ಪ್ರತಿ ಹಂತದಲ್ಲೂ ವಿಷ ಕೊಡ್ತಾನೆ ಇದ್ದಾರೆ. ಅದಕ್ಕೆ ನಾನು ವಿಷ ಕುಡಿತಾ ಇರ್ತೀನಿ, ವಿಷ ಕಂಡಕ್ಟ್ ಆಗ್ತಿದ್ದೀನಿ ಹೇಳಿ ಅಪ್ಪಿದಂತದ್ದು ಸತ್ಯ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಮೂರು ಜನ ಗಣ್ಯರಿಗೂ ಕೂಡ.